ಮಾಡಿದ್ದಾರೆ. ಅದೇ ನೋಡಿ ಈಗ ಇದು ಮಾಡ್ತಿದ್ದೀವಿ ಅಲ್ಲ. ಆ್ಯಕ್ಚುಲಿ ನಾನು ಏನು ಹೇಳ್ತೀನಿ ಅಂದ್ರಮ್ಮ, ನಮ್ಮದು ಅಂತ ಅಲ್ಲ ನಾನು ಹೇಳೋದು, ಈ ಥರ ಮಾಡ್ಕೊಂಡ್ರೆ ರೈತರಿಗೆ ಆದಾಯ ಬರ್ತದೆ ಅನ್ನೋದು ನನ್ನ ಅಭಿಪ್ರಾಯದಿಂದ ನಾನು ಹೇಳ್ತಾ ಇರೋದಷ್ಟೇ. ಆದಾಯಕ್ಕಾಗಿ ಇರೋ ಜಮೀನಲ್ಲಿ ಅರ್ಧ ಈ ಥರ ಮಾಡ್ಕೊಂಡು ಅರ್ಧ ನಿಮಗೆ ಬೇರೆ ಥರ ಮಾಡ್ಕೊಳ್ಳಿ. ಈಗ ನಾವು ಹೆಂಗೆ ಮಾಡಿದ್ವಿ, ಎಷ್ಟು ಐಟಮ್ಗಳು ತೋರಿಸಿದ್ದೀನಿ ನಾನು, ಆ ಥರ ಎಲ್ಲ ಹಾಕೋಬೋದು. ಈ ತೋಟ ಒಂದೇ ಅಲ್ಲ, ಭತ್ತ ಹಾಕೋಬೋದು, ಕಬ್ಬು ಹಾಕೋಬೋದು, ಎಲ್ಲ ಹಾಕಿದ್ದೀವಿ ನಾವು. ನೋಡಿದ್ರಲ್ವ ನೀವು, ಯಾವ ಸೀಸನ್ಗೆ ಅದು ನಮ್ಮಲ್ಲಿ ಇರಬೇಕು. ಇನ್ನು ಸರ್ ಹೇಗಿದೆ ಅಂತ ನೀವು ಹೇಳಿ. ಲಲಿತ್ ಅವರೇ ಚೆನ್ನಾಗಿದೆ, ಮಾಡಿದ್ದಾರೆ, ನೋಡಿ ಖುಷಿಯಾಗಿದೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ, ತುಂಬ ಪೀಸ್ಫುಲ್ ಇದೆ. ಈ ಸಿಟಿ ಲೈಫಲ್ಲಿ ಓಡಾಡಿ ಬಂದರೆ ತುಂಬ ರಿಲ್ಯಾಕ್ಸಿಂಗ್ ಇದೆ, ತುಂಬ ಎಫರ್ಟ್ ಹಾಕಿದ್ದಾರೆ. ಅಲ್ಲ, ಇದು ಕಾರಣ ಏನಂದರೆ ಮೈಂಡ್ ಸ್ಟ್ರೆಸ್ ಕಮ್ಮಿ ಆಗಬೇಕು ಅಂದರೆ ವೀಕೆಂಡ್ಸು ಇಲ್ಲಿ ಬಂದುಬಿಟ್ಟು ಆರಾಮಾಗಿ 2 ದಿನ ಇದ್ಕೊಂಡು ಈ ಹಸುಗಳ ಜೊತೆಲೆ, ಕುರಿ ಜೊತೆಲೆ, ಕೋಳಿ ಜೊತೆಲೆ ನಾವು ಅದ್ರ ಜೊತೆಲೆ ಆಟ ಆಡಿದರೆ ಎಷ್ಟೊಂದೋ ಮೈಂಡ್ ಫ್ರೆಶ್. ಹೌದು. ದುಡ್ಡು ನಾವು ತಿನ್ನಲ್ಲ ಸರ್, ದುಡ್ಡು ಒಲ್ಲಿ ಇದೆ ಅಂತ ತೋರಿಸ್ಕೊಳಕ್ಕೆ ದುಡ್ಡು. ಮೇನ್ ಫುಡ್ ಬೇಕು. ಫುಡ್ ಕರೆಕ್ಟಾಗಿದ್ದರೆ ಮಿಕ್ಕಿದ್ದೆಲ್ಲ ಆಮೇಲೆ ಎಂಜಾಯ್ ಮಾಡೋದು. ನಾವು ನೋಡ್ತಿರೋದು ಅದಕ್ಕೆ ಸರ್, ನಮ್ಮ ಫ್ಯಾಮಿಲಿ ಜೊತೆ ನಾವು ಟೈಮ್ ಸ್ಪೆಂಡ್ ಮಾಡೋಕೆ ನಮಗೆ ಸಿಗ್ತಿಲ್ಲ ಅಲ್ಲಿ. ನಾವು ಅದಕ್ಕೆ ನೋಡ್ತಿರೋದು, ನಮ್ಮ ಮನೆಯವ್ರ ಜೊತೆ ನಾವು 2 ದಿವಸ ಇದ್ದು ಆರಾಮಾಗಿ ನೆಮ್ಮದಿಯಾಗಿ, ಅದು ನಮಗೆ ಮೈನ್ ಬೇಕಾಗಿರೋದು. ಈಗ ನಾನು ಏನು ಹೇಳ್ತೀನಿ ಅಂದರೆ, ನೀವೆಲ್ಲೇ ಜಮೀನು ತೆಗೀರಿ, ಇಲ್ಲಿ ಅಲ್ಲಿ ಅಂತ ನಾನು ಹೇಳೋಲ್ಲ. ಎಲ್ಲಿ ತೆಗೆದ್ರೇನು ಈ ಥರ ಎಲ್ಲ ಹಣ್ಣಿನ ಗಿಡ ಹಾಕೊಂಡ್ರೆ ನೀವು ಅಲ್ಲಿ ಬಂದ ತಕ್ಷಣ ಆ ಸೀಸನ್ಗೆ ಹಣ್ಣು ಸಿಗ್ಬೇಕು ನೀವು. ಅಮ್ಮ